ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲನೇ ಪ್ರೋಮೋ ಅಪ್ಲೋಡ್ ಆಗಿದೆ. ಆ್ಯಂಡ್ ಈ ಒಂದು ಪ್ರೋಮೋದಲ್ಲಿ ನೋಡ್ತಾ ಇದ್ರೆ ಅಲ್ಲಿ ಅರಸರು ವರ್ಸಸ್ ಗಿಲ್ಲಿ ನಟನ ವಿರುದ್ಧ ಒಂದು ಇಬ್ಬರ ಮಧ್ಯೆ ಕಿತ್ತಾಟ ನಡೀತಾ ಇದೆ. ಅದರಲ್ಲೂ ಮುಖ್ಯವಾಗಿ ಅಲ್ಲಿ ನಮ್ಮ ಅಶ್ವಿನಿ ಗೌಡ ಅವರು ರಾಜಮಾತೆ ಅಂತೆ. ಅದು ಯಾವನ್ ಕ್ರಿಯೇಟ್ ಮಾಡಿದಾಗರು ಈ ಪೋಸ್ಟ್ನ ಅಂತ ಅರ್ಥ ಆಗಲಿಲ್ಲ ನನಗೆ. ಈ ಕೆಲವು ಕಡೆಗೆಲ್ಲನೂ ಕೆಲವೊಂದು ಪೋಸ್ಟ್ಗಳನ್ನ ಕ್ರಿಯೇಟ್ ಮಾಡ್ಕೊಂತಾರೆ. ಅದು ಕೆಲವೊಂದು ಇದರಲ್ಲಾದರೂ ಆಗಿರ್ಬೋದು, ಹೊರಗಡೆ ಆದರೂ ಆಗಿರ್ಬೋದು, ಅಲ್ಲಿ ಬಿಗ್ ಬಾಸ್ ಮನೆ ಒಳಗಡೆಗೆ ಬಿಗ್ ಬಾಸ್ ಹೇಳಿರುವಂಥದ್ದು ಏನು, ಎಲ್ಲರೂ ಅರಸರು ಮತ್ತು ಸೇವಕರು ಅಂತ ಹೇಳಿದ್ದು. ಈ ಅರಸರೆಲ್ಲ ತೊಗೊಂಡೋಗ್ಬಿಟ್ಟು ಆ ಅಮ್ಮನ್ನ ರಾಜಮಾತೆ ಮಾಡ್ಬಿಟ್ಟು ಇವರೇ ಸೇವಕರಾಗವ್ರೆ. ಒಂಟಿ ಗುಂಪಲ್ಲಿರೋವಂಥವ್ರು ಇವರೇ ಸೇವಕರಾಗವ್ರೆ. ಆ ಅಮ್ಮ ಹೇಳಿದ್ದೇ ಒಂದು ರೀತಿಯಲ್ಲಿ ವೇದವಾಕ್ಯ. ಒಂಥರ ಸುಪ್ರೀಂ ಲೀಡರ್ ಥರ ಆಡ್ತಾವಳವಮ್ಮ ಅಶ್ವಿನಿ ಗೌಡ. ಅವಶ್ಯಕತೆ ಏನಿದೆ? ಎಲ್ಲರೂ ಕೂಡ ನನ್ನ ಕಣ್ಣಲ್ಲಿಟ್ಟು ನೋಡಿ ನಾನು ಅದು ಏನು ಬೆರಳು ತೋರಿಸಿ ಮಾತಾಡೋವಂಥದ್ದು, ಅಷ್ಟೊಂದು ದುರಾಂಕಾರ ದರ್ಪ ಏನಕ್ಕೆ ಬೇಕು? ನೀವು ಇರೋದು ಅರಸರು, ರಾಕ್ಷಸರು ಅಲ್ಲ. ಆಮೇಲೆ ಈ ಅಮ್ಮ ಒಳಗಡೆ ಹೋಗಿದ ತಕ್ಷಣ ಫುಲ್ ಏನು ಒಳ್ಳೆ ಏನಂತಾರೆ ಅದಕ್ಕೆ ಟಾಸ್ಕ್ ಮೂಡಲ್ಲೇ ಹೋಗ್ಬಿಟ್ಟವಳು ಅನಿಸುತ್ತೆ. ಸ್ಟಾರ್ಟಿಂಗಲ್ಲೇ ಇವಾಗಲೇ ಈ ರೇಂಜಿಗೆ ಆಡಿದ್ರೆ ಇನ್ನೇನು ರಾಕ್ಷಸರು ಅದೇನೋ ಅದಿಲ್ಲ. ಅದೇನಾದರೂ ಆಡ್ಬಿಟ್ರೆ ನೀವು ಯಾವ ರೇಂಜಿಗೆ ಆಡೋಲ್ಲ ನೀವು. ಅರಸರು ಅಂದ ತಕ್ಷಣ ದರ್ಪ ತೋರಿಸುವಂಥದ್ದು, ದಿಮಾಗ್ ತೋರಿಸುವಂಥದ್ದು, ದೌರ್ಜನ್ಯ ಮಾಡುವಂಥದ್ದು ಇದೇ ಇರುತ್ತಾ? ಏನಾದರೂ ಅದಕ್ಕೇನಾದರೂ ಪ್ರೋಟೋಕಾಲ್ಸ್ ಇದೆಯಾ? ಅರಸರು ಅಂತ ಹಿಂಗೆ ಇರಬೇಕು ಅಂತ. ಯಾವುದೋ ಒಂದು 4 ಸಿನಿಮಾಗಳು ನೋಡ್ಬಿಡೋದು, ಆ ಸಿನಿಮಾಗಳಲ್ಲಿ ಇದ್ದಿದ್ದೇ ರಾಜರು, ಅವರೇ ಅರಸರು. ಯಾರು ರೀ ಪ್ರಜೆಗಳ ಜೊತೆಗೆ ಸೇವಕರ ಜೊತೆಗೆ ಒಂದು ಒಳ್ಳೆ ಬಾಂಧವ್ಯ ಇಟ್ಕೊಂಡು ಆ ಥರನೂ ಇರ್ಬೋದಲ್ಲ. ಅದು ಒಂದು ತಲೆಯಿಂದ ತೆಗೆದುಹಾಕಬೇಕು ಅಶ್ವಿನಿ ಅವರು. ಇಲ್ಲ ಅಂತಂದರೆ ಕಿತ್ತಾಟಗಳು ಇದೇ ಆಗುವಂಥದ್ದು. ಕೆಲವು ಟೈಮಲ್ಲಿ ಓಕೆ ಗಿಲ್ಲಿ ಮಾಡುವಂಥದ್ದು ತಪ್ಪುಗಳಿದ್ದಾವೆ, ಅದರಿಂದ ಕೆಲವೊಂದು ಶಿಕ್ಷೆ ಆಗಿದೆ ಮನೆಗೆ, ಓಕೆ. ಬಟ್ ನೀವು ಈ ರೇಂಜಿಗೆ ಆಡಿದ್ರೆ ಅದು ಮಾಡೋದು ಸರಿ ಅಂತ ಅನಿಸುತ್ತೆ ವೀಕ್ಷಕರಿಗೆ. ಆಲ್ರೆಡಿ ಪ್ರೋಮೋ ನೋಡಿದಾರೆ, ಅಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಸ್ಟಾರ್ಟಿಂಗಲ್ಲೇ ಅಲ್ಲಿ ಸ್ಲ್ಯಾಬು ಮತ್ತು ಕಿಚನಲ್ಲಿರುವಂಥ ಸ್ಲ್ಯಾಬು ಆ್ಯಂಡ್ ಕಿಚನ್ ಅಲ್ಲಿ ಸಿಂಕಲ್ಲಿರುವಂಥ ಕೆಲವು ಐಟಮ್ಗಳೆಲ್ಲ ಗಲೀಜಾಗಲ್ಲೇ ಬಿದ್ದಿದ್ದಾವೆ. ಅದನ್ನು ನೋಡಿದಂತಹ ಅಲ್ಲಿ ಅರಸರುಗಳು ಅದು ಹೋಗ್ಬಿಟ್ಟು ಅಲ್ಲಿ ರಾಜಮಾತೆ ಅಂತ ಅವ್ರೇನು ಕ್ರಿಯೇಟ್ ಮಾಡ್ಕೊಂಡ್ರೆ ಅವ್ರಿಗೆ ಹೋಗಿ ಹೇಳ್ತಾರೆ. ಅವರು ಅಲ್ಲೇ ಬೆಡ್ರೂಮಲ್ಲೇ ಮೇಲ್ಗಡೆ ಬೆಡ್ ಮೇಲೇ ಕೂತ್ಕೊಂಡು ಹೋಗಿ ದರ್ಪ ತೋರಿಸಿ ನಾನು ಇಲ್ಲಿಂದ ಮಜಾ ತೊಗೊತೀನಿ. ಏನದು? ನಾವು ಮಜಾ ತೊಗೊತೀನಿ ಅನ್ನೋದು ಏನದು? ನೀವು ಇಲ್ಲಿ ಬೆಡ್ರೂಮಲ್ಲಿ ಕೂತ್ಕೊಂಡು ಅವನಿಗೆ ದರ್ಪ ತೋರಿಸಿದ ಮಜಾ ತೊಗೊಂಡ್ರೆ ಗಿಲ್ಲಿ ಇಲ್ಲಿ ಹಾಕೊಂಡು ಚಸ್ತಾವನಲ್ಲ, ಇದನ್ನು ನೋಡ್ಬಿಟ್ಟು ಟಿ ವಿನಲ್ಲಿ ಜನಗಳು ಮಜಾ ತೊಗೊತವ್ರೆ. ಅದೇ ಆಗುವಂಥದ್ದು. ಸ್ವಲ್ಪ ಅರಸರಾದಂಥವ್ರು ಅದನ್ನು ಅರಸರ ಯಾವ ರೀತಿಯಲ್ಲಿ ನಡೆಸ್ಕೊಬೇಕು ಆ ರೀತಿ ನಡೆಸ್ಕೊಬೇಕು. ಅಲ್ಲೇನಾಗುತ್ತೆ, ಇವಾಗ ಅದಾದಮೇಲೆ ಮೀಟಿಂಗ್ ಕರೀತಾರೆ. ಮೀಟಿಂಗ್ ನಡೆದಲ್ಲಿ ಏನೋ ಮೇ ಬಿ ಆ ಥರ ಆಗಿದ್ದಕ್ಕೆ ಮೇ ಬಿ ರೂಲ್ಸ್ ಬ್ರೇಕ್ ಆಗಿರ್ಬೋದೇನೋ, ಅಥವಾ ಬಿಗ್ ಬಾಸ್ ಅವ್ರು ಏನಾದರೂ ಶಿಕ್ಷೆ ಕೊಟ್ಟಿರ್ಬೋದು. ಅಲ್ಲಿ ಪ್ರೋಮೋದಲ್ಲಿ ಹೇಳ್ತಿರೋ ಪ್ರಕಾರ ಊಟ ಕಿತ್ಕೊಂಡಿದ್ದಾರೆ ನಿಮ್ಮಿಂದ ಅಂತ ಗಿಲ್ಲಿ ನಟನಿಗೆ ಅಶ್ವಿನಿ ಅವ್ರು ಹೇಳ್ತಿರೋವಂಥದ್ದು. ಆ ಥರ ಏನಾದರೂ ಮಾಡಿದರೆ ಗಿಲ್ಲಿ ಖಂಡಿತವಾಗ್ಲೂ ತಪ್ಪಿದೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಅದನ್ನು ಹೇಳೋ ರೀತಿಯಲ್ಲಿ ಹೇಳಬೇಕು, ಅಥವಾ ನೀವು ಇಂಡೈರೆಕ್ಟಾಗಿ ಶಿಕ್ಷೆ ಕೊಡಬೇಕು. ಡೈರೆಕ್ಟಾಗಿ ಬಂದುಬಿಟ್ಟು ಕೂತ್ಕೊಂಡು ನೀವು ಒಂದೇ ಅಲ್ಲ, ನಾವು ಅರಸರು, ನೀವು ಸೇವಕರು, ಆ ಥರ ಹೇಳೋವಂಥದ್ದು ಯಾರಿಗೇ ಆಗಲಿ ಟ್ರಿಗರ್ ಆಗೇ ಆಗುತ್ತೆ. ಓಕೆ, ಅದೇನೋ ಹೇಳ್ತಿದ್ದೀರಾ ಹೇಳಿ. ಅದನ್ನೆಲ್ಲ ಬಿಟ್ಬಿಟ್ಟು ನನ್ನ ಕಣ್ಣು ನೋಡಿ ಮಾತಾಡಿ, ನನ್ನ ಕಣ್ಣು ನೋಡಿ ಏನಿದು? ಅವನಿಗೆ ಇಷ್ಟ ಅಲ್ಲ ನಿಮ್ಮ ಕಣ್ಣು ನೋಡೋದು ಅಂತಂದರೆ ಇನ್ನು ಯಾಕೆ ನೋಡ್ಬೇಕು ಅವನು? ನೀವು ಹೇಳಿದ್ನೆಲ್ಲ ಮಾಡೋಕ್ಕಿದಾರ ಅಲ್ಲಿ. ಇವಾಗ ಅರಸರು ಅಂತಂದರೆ ನೀವು ಈ ರೇಂಜಿಗೆ ಆಡ್ತಿದ್ದೀರಿ ಅಂತಂದರೆ ಸೇವಕರಲ್ಲೂ ಕೂಡ ಕೆಲವರು ಆ ಥರ ಕ್ವಾಟ್ಲೆ ಕೊಡೋರು ಇರ್ತಾರೆ. ಅವ್ರನ್ನ ಯಾವ ರೀತಿಯಲ್ಲಿ ನೀವು ಸರಿಪಡಿಸ್ಕೊಂಡು ಹೋಗ್ತೀರಾ ಅನ್ನೋದು ಮುಖ್ಯ. ಅದನ್ನೆಲ್ಲ ಬಿಟ್ಬಿಟ್ಟು ನೀವು ದರ್ಪ ತೋರಿಸಿ ಅಂತ ನಿಮ್ಮವ್ರಿಗೆ ಹೇಳಿದ್ರೆ ಕೇಳೋರು ಯಾರಿದ್ದಾರೆ ಇಲ್ಲಿ? ಇದು ಸ್ವಲ್ಪ ಅಶ್ವಿನಿಯವ್ರ ಕಡೆಯಿಂದ ಪ್ರಾಬ್ಲಮ್ ಆಗ್ತಿದೆ. ಆ್ಯಂಡ್ ಈ ಥರ ದೌರ್ಜನ್ಯ ಮಾಡಿದಾಗ ಏನಾಗುತ್ತೆ ಅಂದರೆ ಹೊರಗಡೆ ಕೂಡ ಅಷ್ಟೇ ಆಡಿಯನ್ಸ್ಗೆ ಅವ್ರ ಮೇಲೆ ಒಂದು ರೀತಿ ನೆಗೆಟಿವ್ ಇಂಪ್ಯಾಕ್ಟೇ ಬರೋವಂಥದ್ದು. ಅದನ್ನು ಅವ್ರು ಸರಿಪಡಿಸ್ಕೊಬೇಕು ಅಂತ ನನಗನ್ಸುತ್ತೆ. ಜೊತೆಗೆ ಅಲ್ಲಿ ಧ್ರುವಂತೂ ಕೂಡ ಹೋಗ್ಬಿಟ್ಟು ನಾವೇನು ಮಾತಾಡ್ತಿದ್ವಿ ಗೊತ್ತಾ, ಹಾಗೆ ಹೀಗೆ ಅಂತೆಲ್ಲ ಸ್ವಲ್ಪ ಹರ್ಕೊಂತಿದ್ದ. ಅವ್ನು ಸರಿಯಾಗಿ ಕೌಂಟ್ರ್ ಕೊಟ್ಟ, ಜಾಸ್ತಿ ಹರ್ಕೋಬೇಡ, ಗಂಟ್ಲು ಹರ್ಕೋಬೇಡ ಅಂತ ಹೇಳ್ದ. ಅವ್ನು ಮೊದಲೇ ಮಾತಿನ ಮಲ್ಲ, ಪ್ರಾಸಗಳನ್ನು ನನಗೆ ಸರಿಯಾಗೇ ಬಿಡ್ತಾನೆ. ಹೋಗ್ಬಿಟ್ಟು ಅವನ ಹತ್ರ ತಗಲಾಕೊಂಡ್ರೆ ಬಿಡ್ತಾನೆ. ಒಟ್ಟಿನಲ್ಲಿ ಗಿಲ್ಲಿ ನಟ ಅಂತೂ ಸ್ಕ್ರೀನ್ ಸ್ಪೇಸ್ ಅಂತೂ ಸರಿಯಾಗಿ ಪಡ್ಕೊತವನೆ. ಅದು ಅಶ್ವಿನಿಂದ ಅಂತೂ ಚೆನ್ನಾಗಿ ಪಡ್ಕೊತವನೆ. ಇವರೆಲ್ಲರೂ ಕೂಡ ಮಿಕ್ಕಿದವ್ರು ಎಲ್ಲರೂ ಕೂಡ ಸೈಲೆಂಟ್ ಆಗವ್ರೆ. ಅದರಲ್ಲೂ ಮುಖ್ಯವಾಗಿ ಆ ಕಾಕ್ರೋಚ್ ಸುದಿ ಅಂತೂ ನಿಜವಾಗ್ಲೂ ಕಾಕ್ರೋಚ್ ಸುದಿ ಯಾವ ರೇಂಜಿಗೆ ಸ್ಟೇಜ್ ಮೇಲೆ ಪಂಚಿಂಗ್ ಡೈಲಾಗ್ ಎಲ್ಲ ಹೊಡೆದು ಹೋದ. ನಾವು ಏನೋ ದಬಾಗ್ತಾನೆ ಅಂತ ಅಂದ್ಕೊಂಡ್ವಿ. ಅಲ್ಲೂ ಹೋಗ್ಬಿಟ್ಟು ರಾಜಮಾತೆ ಬಕೆಟ್ ಹಿಡ್ಕೊಂಡು ತಿರುಗಾಡ್ತವನೆ. ಎಲ್ಲದಕ್ಕೂ ಜೈ. ಆ ರಾಜಮಾತೆನೂ ಕೂಡ ಅಷ್ಟೇ. ಆ ಸುದಿ ಏನೇ ಹೇಳಿದ್ರು ಕೂಡ ಓಕೆ ಜೈ. ಮೊನ್ನೆ ನಿನ್ನೆ ಎಪಿಸೋಡ್ಲಿ ಧನುಷ್ ಜೊತೆ ಜಗಳ ಆಗೋಕ್ಕೂ ಅದು ಕಾಕ್ರೋಚ್ ಸುದಿನೇ ಕಾರಣ. ಆ ರಾಜಮಾತೆ ಯಾರದು ಅಶ್ವಿನಿ ಅವ್ರಿಗೆ ಬೇರೆಯವ್ರು ಯಾರೂ ಲೆಕ್ಕಕ್ಕಿಲ್ಲ. ಅವ್ರು ಹೇಳಿದ್ದೇ ಆಗಬೇಕು, ಇಲ್ಲ ಅವ್ನು ಸುದ್ದಿ ಹೇಳಿದ್ದಾಗಬೇಕು. ಅಲ್ಲಿ ಗ್ರ್ಯಾಂಡ್ ಏನದು ಕಂಟೆಂಡರ್, ಫಿನಾಲೆ ಕಂಟೆಂಡರ್ ಆಗಬೇಕು ಅಂದಾಗೂ ಸುದ್ದಿ ತೊಗೊಳ್ಳೋ ಹೆಸರು ಅಶ್ವಿನಿ ಅವ್ರದ್ದೇನೆ. ಏನು ನಡೀತಿದೆ ಬಿಗ್ ಬಾಸ್ ಮನೆ ಒಳಗಡೆಗೆ? ಯಾರು ಅಲ್ಲಿ ಆಡ್ತಾನೆ ಇಲ್ಲ, ಕರೆಕ್ಟಾಗಿ ಆಡ್ತಿರೋದಂದರೆ ಗಿಲ್ಲಿ ಬಿಟ್ಟರೆ ಅಶ್ವಿನಿ ಮಾಡೋ ನೆಗೆಟಿವ್ ಪಾಸಿಟಿವ್ ಏನೋ ಒಂದು ಮಾಡ್ತಾವ್ರೆ. ಅದು ಬಿಟ್ಟರೆ ಇಲ್ಲಿ ಮಿಕ್ಕಿದವರೆಲ್ಲನೂ ಅಷ್ಟಕ್ಕಷ್ಟೇ ಇರೋವಂಥದ್ದು. ಏನೋ ಒಂದೊಂದು ರೀತಿಯಲ್ಲಿ ಪ್ರಥಮ ನೋಡ್ದಂಗೆ ಆಗ್ತಿದೆ ಎಲ್ರಿಗೂ ಉರಿಸ್ಬಿಟ್ಟು. ಇವನು ಒಂದು ರೀತಿಯಲ್ಲಿ ಮಜಾ ತಗೊಂತವನೆ. ಅದೆಷ್ಟು ಸರಿನೋ ಎಷ್ಟು ತಪ್ಪು ಗೊತ್ತಿಲ್ಲ. ಬಟ್ ಸದ್ಯಕ್ಕಂತೂ ಒಂದು ರೀತಿಯಲ್ಲಿ ಹೊರಗಡೆ ಇರೋವಂಥ ಆಡಿಯನ್ಸ್ಗೆ ಮಜಾ ಅಂತೂ ಕೊಡ್ತಾವನೆ. ಅದು ಎಲ್ಲಿವರೆಗೂ ನಡೆಯುತ್ತೆ ನೋಡೋಣ. ಆ್ಯಂಡ್ ಇವರು ಎಲ್ಲಿವರೆಗೂ ಕೂಡ ಅವನ್ನ ಎದುರಾಕೊಂತಾರೋ, ಇವರು ಕಿರ್ಸ್ದಂಗೆ ಅವ್ನು ಅದೇ ರೀತಿಯಲ್ಲಿ ಮಾಡ್ತಾ ಹೋಗ್ತಾನೆ. ಬೇರೆದೇನಾದರೂ ಅಲ್ಟರ್ನೇಟಿವ್ ನೋಡಬೇಕಾಗುತ್ತೆ ಅಷ್ಟೇ ಇವರು. ಓಕೆ, ನೋಡೋಣ ಏನೇನಾಗುತ್ತೆ ಅಂತ. ಸದ್ಯಕ್ಕೆ ಹಿಡಿದಷ್ಟೇ. ನಿಮ್ಮ ಅನಿಸಿಕೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್.